ಸಾರಿಗೆ ನೌಕರರು ಮಾಡ್ತಾ ಇರುವಂತಹ ಮುಷ್ಕರದಿಂದಾಗಿ ರಾಜ್ಯದ ಹಲವು ಭಾಗದಲ್ಲಿ ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಸಮಸ್ಯೆಯನ್ನ ಸರಿಪಡಿಸಬೇಕಾದಂತಹ ಸರ್ಕಾರ ಸಂಧಾನಕ್ಕೆ ಮುಂದಾಗುವ ಹಾಗೆ ಕಾಣಿಸ್ತಾ ಇಲ್ಲ. ಹೋಟೆಲ್ ಅಂಗಡಿ ವ್ಯಾಪಾರಕ್ಕೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ. ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗಳು ಅಂಗಡಿ ವ್ಯಾಪಾರ ಫುಲ್ ಡಲ್ ಆಗಿದೆ. ಯಾಕಂದ್ರೆ ಜನ ಬರ್ತಾ ಇಲ್ಲ. ಮುಷ್ಕರ ಇದೆ ಅನ್ನುವಂತಹ ಕಾರಣಕ್ಕಾಗಿ ಬಸ್ ನಿಲ್ದಾಣದತ್ತ ಮುಖ ಮಾಡ್ತಾ ಇಲ್ಲ. ಪ್ರಯಾಣಿಕರಿಲ್ಲದೆ ಬೇಕೋ ಅಂತ ಇದೆ ಮಂಡ್ಯ ಬಸ್ ನಿಲ್ದಾಣ. ಎಂದಿನಂತೆ ತಿಂಡಿ ತಯಾರು ಮಾಡಿದ್ದೀವಿ, ಆದರೆ ತಿನ್ನೋಕ್ ಜನಾನೇ ಇಲ್ಲ. ನಮಗೆ ಕಂಪ್ಲೀಟ್ ಲಾಸ್ ಆಗಿದೆ ಈ ಮುಷ್ಕರದಿಂದಾಗಿ ಅಂತ ಹೇಳಿ ಮಂಡ್ಯ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ನ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಂಡ್ಯ ಬಸ್ ನಿಲ್ದಾಣದಿಂದ ಅಲ್ಲಾಗ್ತಾ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸಾರಿಗೆ ನೌಕರರು ಮುಷ್ಕರವನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಕಡೆ ಪ್ರಯಾಣಿಕರು ಬಸ್ಗಾಗಿ ಪರದಾಡ್ತಾ ಇದ್ರೆ, ಇದೀಗ ಹೋಟೆಲ್ನಲ್ಲೂ ಕೂಡ ಅಂದರೆ KSRTC ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗಳು ಬೇಕರಿಗಳಲ್ಲೂ ಕೂಡ ವ್ಯಾಪಾರ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಸದ್ಯ ಹೋಟೆಲ್ನ ಕ್ಯಾಶಿಯರ್ ಒಬ್ರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಸಂಪೂರ್ಣವಾಗಿ ಹೋಟೆಲ್ ಖಾಲಿ ಆಗ್ತಾ ಇದೆ, ಜನರೇ ಇಲ್ಲ. ಪ್ರತಿನಿತ್ಯ ಇದೇ ರೀತಿ ಇರ್ತಿತ್ತಾ? ಏನು ಹೇಳಿದ್ರೆ? ಇದೇ ಥರ ಇರ್ತಿರಲಿಲ್ಲ, ಬಸ್ ಸ್ಟ್ಯಾಂಡ್ ಫುಲ್ ಇರ್ತಿತ್ತು. ಇವತ್ತು ತುಂಬ ಖಾಲಿ ಐತೆ. ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಬಸ್ ಬಿಟ್ಟಿಲ್ಲ, ಹಂಗಾಗಿ ಹೋಟ್ಲು ಫುಲ್ ಖಾಲಿ ಇದೆ. ಹಿಂಗಿರ್ತಿರಲಿಲ್ಲ, ಹೋಟ್ಲು ಕ್ರೌಡ್ ಇರೋದು ಯಾವಾಗ್ಲೂ. ಇವತ್ತು ಸ್ಟ್ರೈಕ್ ಇರೋದ್ರಿಂದ ಈ ಥರ ಖಾಲಿ ಹೊಡಿತಾ ಇದೆ. ನಿಮ್ಮೆಲ್ಲೂ ಹೊಡೆತ ಬಿದ್ದಿದೆ? ತುಂಬ ಹೊಡೆತ ಬಿದ್ದಿದೆ. ಒಂದು ದಿವಸದ್ದು ಹೊಡೆತ ಏನಿದೆ ಫುಲ್ ಬಿದ್ದಿದೆ. ನಾವೇನಾದರೂ ಇದು ಮಾಡಲೇಬೇಕು. ಬಟ್ ನಾವು ಪ್ರಯಾಣಿಕರಿಗೋಸ್ಕರ ಓಪನ್ ಮಾಡಿದ್ದೀವಿ, ಆದರೆ ಬಸ್ಗಳೇ ಇಲ್ಲ, ಹಂಗಾಗಿ ಹಿಂಸೆ ಆಗ್ತಿದೆ. ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರ? ತಿಂಡಿ ಎಲ್ಲ ಮಾಡಿದ್ದೀವಿ. ಮಾಮೂಲಿ ನಾರ್ಮಲಾಗಿ ಏನು ಮಾಡ್ತಿದ್ವಿ ಅಥವಾ ತಿಂಡಿ ಅಡುಗೆ ಎಲ್ಲ ರೆಡಿ ಇದೆ. ಬಟ್ ಪ್ರಯಾಣಿಕರೇ ಇಲ್ಲ, ಎಲ್ಲ ವೇಸ್ಟ್ ನಮಗೇನು. ಇವತ್ತು ಎಷ್ಟು ಜನಕ್ಕೆ ಮಾಡಿದ್ರಿ? ಅಂದಾಜು ಮಾಮೂಲಿ ನಾವು ನಾರ್ಮಲ್ ಡೇಸಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿದ್ವಿ. ಇವತ್ತು ಮಾಮೂಲಿ ಇರುತ್ತೆ ಅಂತ, ಯಾಕೆಂದರೆ ನಿನ್ನೆ ಏನು ಇನ್ಫಾರ್ಮೇಷನ್ ಇಲ್ಲ ನಮಗೆ ಇವತ್ತು ಇರುತ್ತೆ ಅಂತ. ನಿನ್ನೆ ಎಲ್ಲ ಮುಂದೆ ಹೋಗುತ್ತೆ ಅಂತ ಹೇಳಿದರು ಸ್ಟ್ರೈಕು, ಹಂಗಾಗಿ ನಾವು ನಾರ್ಮಲಾಗಿ ಮಾಡಿದ್ದೀವಿ. ಬಟ್ ಇವತ್ತು ಸ್ಟ್ರೈಕ್ ಅಂತ ಬೆಳಗ್ಗೆ ಇದು ಮಾಡಿದ್ದಾರೆ, ಹಂಗಾಗಿ ನಮಗೆ ಮಾಮೂಲಿ ಹೊಡ್ತಾ ಬಿದ್ದಿದೆ. ಇವತ್ತು ಎಲ್ಲ ಉಳಿದಿದೆಯಾ ಸರ್? ಇನ್ನೂ ಎಲ್ಲ ಹಂಗೆ ಉಳಿದಿದೆ ಸರ್. ತಿಂಡಿ ವ್ಯಾಪಾರನೇ ಇಲ್ಲ, ಬೆಳಗ್ಗೆಯಿಂದ ತಿಂಡಿ ಎಲ್ಲ ಹಂಗೆ ಇದೆ. ಇದಿಷ್ಟು ಹೋಟೆಲ್ನ ಕ್ಯಾಶಿಯರ್ ಮಾತಾಗಿರುವಂಥದ್ದು. ಅಂದರೆ ಪ್ರತಿನಿತ್ಯ ಹೆಚ್ಚು ಜನರು ಇಲ್ಲಿ ಬಂದು ಊಟವನ್ನು ಸೇವಿಸ್ತಾ ಇದ್ರು, ತಿಂಡಿಯನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಹೋಟೆಲ್ಲೇ ಖಾಲಿ ಆಗಿದೆ. ಪ್ರಯಾಣಿಕರ ಸಂಖ್ಯೆಯೂ ಕೂಡ ಇಳಿಮುಖವಾಗಿದೆ. ಜನರೇ ಬರ್ತಾ ಇಲ್ಲ ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಅಸಹಾಯಕತೆಯನ್ನು ಹೋಟೆಲ್ ಮಾಲೀಕರು ಕೂಡ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.